ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿಂದ ವಾಪಸ್ ಬ್ಲಾಗಿಂಗನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗೆ ಇವತ್ತು ಎಲೋ ಇಲ್ಲ, ಪೇರೆಂಟ್ಸ್ ಹೋಗಬೇಕು ಇವತ್ತು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ತುಂಬ ಚಳಿ ಇತ್ತು, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಸೊ ಅವಳನ್ನು ಜಿಮ್ನಾಸ್ಟಿಕ್ಕಿಂದ ಕರ್ಕೊಂಡು ಬಂದು, ಅಮ್ಮ ನನಗೆ ಜ್ಯೂಸ್ ಬೇಕು ಅಂದಳು. ಜಿಮ್ನಾಸ್ಟಿಕ್ಕಿಗೆ ಹೋಗ್ತಾಳೆ, ಹಸಿವೆ ಆಗಿತ್ತು ಅನಿಸುತ್ತೆ. ಜ್ಯೂಸ್ ಕುಡಿದ್ಲು, ಹಾಲು ಟೈಮ್. ಅದಾದ ನಂತರ ಮನೆಗೆ ಬಂದು ಹಾಲು ಕಾಯ್ಸೋಕ್ಕಿಟ್ರೆ ಹಾಲು ಉಕ್ಕೋಯ್ತು. ನೋಡಿ ಎಷ್ಟೊಂದು ಹಾಲು ಉಕ್ಕೋಗಿದೆ. ನಾವು ಎಲ್ಲ ಮುಗಿಸಿ ಸಂಜೆ ನಾವು ಒಂದು ತಾಲ್ ಯಾತ್ರಾ ಅಂತ ಇತ್ತು. ಅವಳು ಮೇಡಮ್, ಕಥಕ್ ಮೇಡಮ್ ಇದ್ದಾರಲ್ವ, ಅವರದ್ದು ಡ್ಯಾನ್ಸ್ ಇತ್ತು, ತಾಲ್ ಯಾತ್ರಾ ಅಂತ. ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಸುತ್ತಮುತ್ತ ಪ್ಲೇಸ್ ಎಲ್ಲ ಎಷ್ಟೊಂದು ಸುಂದರವಾಗಿತ್ತು. ಹಾಗೆ ನಡ್ಕೊಂಡು ಹೋಗಿ ವಿಡಿಯೋ ಮಾಡ್ತೀನಿ ಅಂದೆ, ನಡ್ಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿತ್ತು. ನಾನು ಇಲ್ಲಿ ಹೋಗಿದ್ದು ಆ್ಯಕ್ಚುಲಿ ಇದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಶಂಕರ ಫೌಂಡೇಶನ್ ಅಂತ ಇಲ್ಲೇ ಹತ್ತಿರದಲ್ಲಿದೆ. ತುಂಬ ಸುಂದರವಾಗಿತ್ತು, ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಈ ರೀತಿ ಕೂತ್ಕೊಳ್ಳೋಕೆ ಮಾಡಿದ್ದಾರೆ, ಅಂದರೆ ಓಪನ್ ಥಿಯೇಟ್ರ್ ಥರ ಮಾಡಿದ್ದಾರೆ. ಎಷ್ಟೊಂದು ಸುಂದರವಾಗಿತ್ತು, ಎಷ್ಟೊಂದು ಚೆನ್ನಾಗಿತ್ತು. ಅದು ಒಂದು ರೀತಿ ತುಂಬ ಚಳಿಯಾಗಿ, ವಾತಾವರಣವೂ ಅದೇ ರೀತಿ ಹೊದ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಸ್ಪೇಷಿಯಸ್ ಆಗಿದೆ. ತುಂಬ ಜನ ಕೂತ್ಕೊಂಡು ನೋಡ್ಬೋದು, ಆ ರೀತಿ ಮಾಡಿದ್ದಾರೆ. ಓಪನ್ ಥಿಯೇಟ್ರ್ ಥರ ಮಾಡಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ. ಓಕೆ, ಆ ರೀತಿ ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಹೂ ಕಾಣಿಸ್ತು, ರೆಡ್ ಕಲರು, ಎಷ್ಟೊಂದು ಚೆನ್ನಾಗಿದೆ ನೋಡಿ, ಕಲರ್ ಎಷ್ಟೊಂದು ಚೆನ್ನಾಗಿದೆ. ಹೀಗೆ ಹೋಗ್ತಾ ಇದ್ವಿ, ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಏನು ಹೇಳ್ತಾ ಇದ್ದಾಳೆ? ನಮ್ಮದು ಕಥಕ್ ಅವರದ್ದು ಇತ್ತು, ಆ್ಯನ್ಯುವಲ್ ಡೇ ಇತ್ತು, ಅದನ್ನು ಹೇಳ್ತಾ ಇದ್ದಾಳೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಬನ್ನಿ ಕಾರ್ಯಕ್ರಮ ನೋಡೋಣ. ಸಣ್ಣ ಸಣ್ಣ ತುಟ್ಕನ್ನು ತೋರಿಸ್ತೀನಿ. ಫಸ್ಟ್ ಹಾರ್ಮೋನಿಯಂ, ದೆನ್ ತಬ್ಲಾನೂ ಇತ್ತು. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ, ತುಂಬ ಚೆನ್ನಾಗಿತ್ತು. ಅದರ ಸಣ್ಣ ತುಟ್ಕು. ಎಷ್ಟೊಂದು ಚೆನ್ನಾಗಿ ನೋಡಿಸ್ತಾ ಇದ್ದಾರೆ, ಎಷ್ಟೊಂದು ಚೆನ್ನಾಗಿದೆ. ಅದಾದ ನಂತರ ತಬಲಾ ಇತ್ತು. ತಬಲಾನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಟೈಮ್ ತಗೊಂಡಿಲ್ಲ, ಶಾರ್ಟ್ ಪೀರಿಯಡ್ ಅಷ್ಟೇ, ಒಂದು ಹಾಫ್ ಆನ್ ಅವರು ಇಲ್ಲ ಅನಿಸುತ್ತೆ, ಅಷ್ಟೇ ಟೈಮಲ್ಲಿ ಮಾಡಿದ್ದಾರೆ. ಎಷ್ಟೊಂದು ಚೆನ್ನಾಗಿತ್ತು ತಬಲಾ ನೋಡಿ. ಇದಾದ ನಂತರ ಅವರದ್ದು ಮೇಡಮ್ಮು, ಪೂರ್ಣ ಮೇಡಮ್ ಅಂತ, ಅವರದ್ದು ಕಥಕ್ ನೃತ್ಯ ಇತ್ತು. ಸುಮಾರು ಒಂದು 40 ನಿಮಿಷ ಮಾಡಿದ್ದಾರೆ. ಅವರು ಸ್ಟೂಡೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಮಾಡಿದ್ದಾರೆ. ಇವಳದ್ದಿರಲಿಲ್ಲ, ಇವರು ಚಿಕ್ಕ ಮಕ್ಕಳಲ್ವ, ಸುಮಾರು ಸೀನಿಯರ್ ಸ್ಟೂಡೆಂಟ್ಸನ್ನೆಲ್ಲ ತಗೊಂಡು ಮಾಡಿದರು. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಂದು ಲಾವಣಿ ಡ್ಯಾನ್ಸ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಮೇಡಮು.
जीव झाला येडा पैसा त्याचा नाही भरवसा तोर राहीना रात्री भरची तुमच्या जोडीनं मी आले प्रीतीच्या या रंगीराया चिंबोली मी झाले राया सोडक तरी काय नाही तरी पुन्हा भेटत ಅದಾದ ನಂತರ ತುಂಬ ಟೈಮ್ ಆಯಿತು. ಅಮ್ಮ ಹಸಿವೆ ಆಗ್ತಾಯಿದೆ. ಈ ಮಕ್ಕಳಿಗೆ ಏನೋ ಗೊತ್ತಿಲ್ಲ, ಹೋದ ಕೂಡಲೇ ಹಸಿವೆ ಆಗುತ್ತೆ. ತಿನ್ನಬೇಕು ಅಂತ ಹಸಿವೆಯಾಗಿ ತಿನ್ನೋದಲ್ಲ, ಏನೋ ಟೈಮ್ ಪಾಸಿಗೋಸ್ಕರ ತಿಂತಾರೆ. ಅಮ್ಮ ಹಸಿವು ಅಂತ. ಹಾಗೆ ಹೊರಟ್ವಿ. ಇನ್ನೊಂದು ಕಾರ್ಯಕ್ರಮ ಇತ್ತು ಆ್ಯಕ್ಚುಲಿ, ಅದನ್ನು ನೋಡೋಕ್ಕಾಗಿಲ್ಲ. ಈ ಹಂಗ್ರಿ ಒಳಗಡೆ ಈ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೆ ಅಲ್ಲೇ ಹತ್ತಿರ ಇರೋ ಒಂದು ಶಾಪಿಗೆ ಕರ್ಕೊಂಡು ಹೋದೆ. ಸೊ ಇದನ್ನು ಮಾಡ್ತಾ ಇದ್ದಾಳೆ. ಬರಲ್ಲ ಇದು, ಟ್ರೈ ಮಾಡ್ತಾಳೆ. ಏನೇ ಹೊಸದಾಗಿ ಕಂಡ್ರು ಅದನ್ನು ಟ್ರೈ ಮಾಡ್ತಾಳೆ. ತುಂಬ ಏನು ಅಮ್ಮ ಇದನ್ನು ತೆಗೆಸ್ಕೊಡು, ಅಮ್ಮ ಅದನ್ನು ತೆಗೆಸ್ಕೊಡು ಅಂತ ತುಂಬ ಕಾಡಿಸ್ತಾಳೆ. ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ.